welcome back to Miranda Race YouTube channel. ಹಿಂದಿನ ಸೆಷನ್ ಅಲ್ಲಿ ನಾವು ಅಡ್ಜೆಕ್ಟಿವ್ಸ್ ಬಗ್ಗೆ ಸ್ವಲ್ಪ ನೋಡಿದ್ವಿ. ಇವತ್ತು ಅದನ್ನ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಮತ್ತೆ ನಾನು ಎಲ್ಲರಿಗೂ ಸಿಹಿ ಸುದ್ದಿ ಹೇಳ್ತಾ ಇದ್ದೀನಿ. ಅದು ಏನು ಅಂದ್ರೆ ನಮ್ಮ ಮಿರಾಂಡಾ ರೇಸ್ ಅವರು ಫ್ರೀ ವೆಬಿನಾರ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅದು ಬರ್ತಾ ಇರೋ ಶನಿವಾರ. ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋರು ಯಾರ್ಯಾರು ಗವರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು, ಅದು ಎಕ್ಸಾಮ್ಸ್ ಹೆಂಗೆ ಟ್ಯಾಕಲ್ ಮಾಡಬೇಕು ಅನ್ನೋ ಸ್ಟ್ರಾಟಜೀಸ್ ತಿಳ್ಕೊಳ್ಬೇಕು, ಅಥವಾ ಅದು ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ತಿಳ್ಕೊಳ್ಬೇಕು, ಅವರು ಎಲ್ಲರೂ ಕೆಳಗಡೆ ಲಿಂಕ್ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಲಿಂಕ್ ಎಲ್ಲಿದೆ? ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅದರಿಂದ ನೀವು ರಿಜಿಸ್ಟರ್ ಮಾಡ್ಕೊಂಡು ಖಂಡಿತ ವೆಬಿನಾರ್ ಅಟೆಂಡ್ ಮಾಡಬಹುದು. ಸೊ ಕಮಿಂಗ್ ಬ್ಯಾಕ್ ಟು ಅಡ್ಜೆಕ್ಟಿವ್ಸ್, ಹಿಂದಿನ ಸೆಷನ್ ಅಲ್ಲಿ ನಾವು ಅಡ್ಜೆಕ್ಟಿವ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅಡ್ಜೆಕ್ಟಿವ್ಸ್ ಅಂದ್ರೆ ಏನು, ನಾವು ಅದನ್ನ ಎಲ್ಲಿ ಬಳಸ್ತೀವಿ ಅಂತಾನು ತಿಳ್ಕೊಂಡ್ವಿ. ಅಡ್ಜೆಕ್ಟಿವ್ಸ್ ಆರ್ ನಥಿಂಗ್ ಬಟ್ ಅ ವರ್ಡ್ which describes nouns or pronoun. noun ಅಥವಾ pronoun ಸ್ಪೆಷಾಲಿಟಿ ಇರಬಹುದು, ಅಥವಾ ಅದೇನೋ ಒಂದು ಕ್ವಾಲಿಟಿನ ಡಿಸ್ಕ್ರೈಬ್ ಮಾಡುವಂತ ಒಂದು ಪದ, ಅದನ್ನ ನಾನು ಅಡ್ಜೆಕ್ಟಿವ್ ಅಂತ ಕರಿತೀನಿ. ಅಡ್ಜೆಕ್ಟಿವ್ ಮತ್ತೆ ಪ್ರೊನೌನ್ಸ್ ಅಲ್ಲಿ ಇರುವಂತ ವ್ಯತ್ಯಾಸ ಕೂಡ ನಾವು ನೋಡ್ಕೊಂಡ್ವಿ. ಸೊ ಅಡ್ಜೆಕ್ಟಿವ್ಸ್ ಅಂತ ನಾವು ಎಲ್ಲಿ ಐಡೆಂಟಿಫೈ ಮಾಡ್ತೀವಿ, ಪ್ರೊನೌನ್ ನ ನಾವು ಎಲ್ಲಿ ಐಡೆಂಟಿಫೈ ಮಾಡ್ತೀವಿ. ಅಷ್ಟೇ ಅಲ್ಲ, ಅಡ್ಜೆಕ್ಟಿವ್ಸ್ ನ ನಾವು ಒಂದು ಸೆಂಟೆನ್ಸ್ ಅಲ್ಲಿ ಹೆಂಗೆ ಐಡೆಂಟಿಫೈ ಮಾಡಬಹುದು ಅಂತಾನು ಹಿಂದಿನ ವಿಡಿಯೋನಲ್ಲಿ ನಾವು ನೋಡಿದೀವಿ. ಅದೇ ತರ ಅಡ್ಜೆಕ್ಟಿವ್ ಎಲ್ಲೆಲ್ಲಿ ಬಳಸ್ತೀವಿ, ಅದು 3 ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಲ್ಲಿ ನಾವು ಅಡ್ಜೆಕ್ಟಿವ್ಸ್ ಬಳಸ್ತೀವಿ. ಪಾಸಿಟಿವ್, ಕಂಪ್ಯಾರಿಟಿವ್ ಹಾಗೂ ಸೂಪರ್ಲೇಟಿವ್. ಪಾಸಿಟಿವ್ ಎಲ್ಲಿ ಬಳಸ್ತೀವಿ, ಕಂಪ್ಯಾರಿಟಿವ್ ಎಲ್ಲಿ ಬಳಸ್ತೀವಿ. ಕಂಪ್ಯಾರಿಟಿವ್ ಅಂತ ಬಂದಾಗ ಎಕ್ಸೆಪ್ಷನಲ್ ವರ್ಡ್ಸ್ ಅಲ್ಲಿ ಕಂಪ್ಯಾರಿಟಿವ್ ಹೆಂಗೆ ನಾವು ಯೂಸ್ ಮಾಡ್ತೀವಿ, ಅದನ್ನ ಯಾವ ರೀತಿ ನಾವು ಸೆಂಟೆನ್ಸ್ ಅಲ್ಲಿ ಬಳಸ್ತೀವಿ ಅನ್ನೋದನ್ನ ನಾವು ನೋಡಿದ್ವಿ. ಅಷ್ಟೇ ಅಲ್ಲ, ಅದರ ರಿಲೇಟೆಡ್ ಎಷ್ಟೊಂದು ರೂಲ್ಸ್ ಗಳನ್ನು ನಾವು ನೋಡಿದ್ವಿ. ಸೊ ಅದನ್ನ ಹೆಂಗೆ ಈಕ್ವಲ್ ಮಾಡೋದು, ಈಕ್ವಲ್ ಎರಡು ಕಂಪೇರ್ ಮಾಡುವಾಗ ಯಾವ ರೀತಿ ನಾನು ಕಂಪೇರ್ ಮಾಡಬೇಕು, ಎರಡು ಬೇರೆ ಬೇರೆ ಕ್ವಾಲಿಟೀಸ್ ಕಂಪೇರ್ ಮಾಡ್ತಿದ್ದೀನಾ ಅಥವಾ ಒಂದೇ ಕ್ವಾಲಿಟಿ ಕಂಪೇರ್ ಮಾಡ್ತಿದ್ದೀನಾ, ಇಬ್ರು ಬೇರೆ ಬೇರೆ ವ್ಯಕ್ತಿಗಳನ್ನ ಕ್ವಾಲಿಟೀಸ್ ಕಂಪೇರ್ ಮಾಡ್ತಾ ಇದ್ದೀನಾ ಅಥವಾ ಒಂದೇ ವ್ಯಕ್ತಿಯ ಎರಡು ಕ್ವಾಲಿಟೀಸ್ ನ ಕಂಪೇರ್ ಮಾಡ್ತಾ ಇದ್ದೀನಾ, ಈ ತರ ಬಂದಾಗ ನಾನು ಹೆಂಗೆ ಅಡ್ಜೆಕ್ಟಿವ್ಸ್ ಬಳಸಬೇಕು ಅಂತಾನು ನಾವು ನಿನ್ನೆ ವಿಡಿಯೋನಲ್ಲಿ ನೋಡಿದ್ವಿ. ಎನಿ ಮತ್ತೆ ಎನಿ ಅದರ್ ಅಂತ ನಾವು ಎಲ್ಲಿ ಬಳಸ್ತೀವಿ, ಯಾವ ಕಡೆ ನಾವು ಬಳಸ್ತೀವಿ ಅಂತಾನು ನಿನ್ನೆ ನಾವು ನೋಡಿದೀವಿ ಹಿಂದಿನ ಸೆಷನ್ ಅಲ್ಲಿ. ಅಷ್ಟೇ ಅಲ್ಲ, ಸೂಪರ್ಲೇಟಿವ್ ಡಿಗ್ರಿ ಅಂತಂದ್ರೆ ಎಲ್ಲಿ ಅದನ್ನ ನಾನು ಬಳಸ್ತೀನಿ, ಸೂಪರ್ಲೇಟಿವ್ ಯಾವ ಯಾವ ವರ್ಡ್ಸ್ ಗಳು ಸೂಪರ್ಲೇಟಿವ್ ಡಿಗ್ರಿ ತಗೊಳುತ್ತೆ, ಯಾವ್ದಾವ್ದು ತಗೊಳಲ್ಲ ಅಂತಾನು ನಾವು ಹಿಂದಿನ ಸೆಷನ್ಸ್ ಅಲ್ಲಿ ನೋಡಿದೀವಿ. ಸೊ ಅದು ಸೂಪರ್ಲೇಟಿವ್ ಡಿಗ್ರಿ ಅಂತ ಬಂದಾಗ ರೂಲ್ಸ್ ಅನ್ನೋದು ಯಾವ ತರ ಬದಲಾಗುತ್ತೆ, ಅದನ್ನ ನಾನು ಸೆಂಟೆನ್ಸ್ ಅಲ್ಲಿ ಹೇಗೆ ಬಳಸ್ತೀನಿ ಅಂತ ಕೂಡ ನಿನ್ನೆ ನೋಡಿದೀನಿ. ಅಷ್ಟೇ ಅಲ್ಲ, ಅಡ್ಜೆಕ್ಟಿವ್ ಪೊಸಿಷನ್ ಹೆಂಗೆ ಬದಲಾಗುತ್ತೆ, ಪ್ರೆಪೋಸಿಷನ್ ಇದ್ದಾಗ ಅಡ್ಜೆಕ್ಟಿವ್ ಪೊಸಿಷನ್ ಹೆಂಗೆ ಬದಲಾಗುತ್ತೆ, ಎರಡು ಅಡ್ಜೆಕ್ಟಿವ್ಸ್ ನ ನಾನು ಬಳಸಿದಾಗ ಯಾವ ತರ ಎರಡು ಅಡ್ಜೆಕ್ಟಿವ್ಸ್ ಇರಬೇಕು ಅಂತಾನು ನಾವು ಡೀಟೇಲ್ ಆಗಿ ಹಿಂದಿನ ಸೆಷನ್ ಅಲ್ಲಿ ನೋಡಿದೀವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಇನ್ನಷ್ಟು ನಾವು ಅಡ್ಜೆಕ್ಟಿವ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್, ಇಲ್ಲಿವರೆಗೂ ನಾನು ಕಂಪ್ಯಾರಿಟಿವ್ ವರೆಗೂ ನೋಡಿದೆ. ಹಿಂದಿನ ವಿಡಿಯೋ ನೀವು ನೋಡಿದ್ರೆ ಕಂಪ್ಯಾರಿಟಿವ್ ಒಬ್ರು ಜಾಸ್ತಿ ಇರ್ಬೋದು, ಒಬ್ರು ಕಡಿಮೆ ಇರೋದು, ಈ ತರ ಕಂಪ್ಯಾರಿಸನ್ ನಾನು ನೋಡಿದ್ದೀನಿ. ಸಪೋಸ್ ಇಬ್ರು ಈಕ್ವಲ್ ತೋರಿಸ್ಬೇಕು, ಯಾವ್ದೋ ಒಳ್ಳೇದ್ರಲ್ಲಾದ್ರೂ ಸರಿ, ಕೆಟ್ಟದ್ರಲ್ಲಾದ್ರೂ ಸರಿ, ಯಾವ್ದೋ ಎರಡು ವಸ್ತು ಅಥವಾ ಇಬ್ರ ಕ್ವಾಲಿಟಿ ಆಗಿರ್ಬೋದು, ಅದನ್ನ ನಾನು ಈಕ್ವಲ್ ಆಗಿ ತೋರಿಸ್ಬೇಕು ಅಂತಂದ್ರೆ ಐ ಕ್ಯಾನ್ ಯೂಸ್ ಈದರ್ ಆಸ್ ಅಂಡ್ ಆಸ್ ಅಥವಾ ಸೋ ಅಂಡ್ ಆಸ್. ಈ ಎರಡು ಪದಗಳನ್ನ ನಾನು ಬಳಸಬಹುದು. ಯಾವಾಗ ಬಳಸಬಹುದು? when I want to show something equal. for example, he is as smart as my friend. ಅಂದ್ರೆ ಯಾರೋ ಒಬ್ಬ ನನ್ನ ಫ್ರೆಂಡ್ ಅಷ್ಟೇ ಸ್ಮಾರ್ಟ್ ಆಗಿ ಇದ್ದಾರೆ, ಅಂದ್ರೆ ಇಂಟೆಲಿಜೆಂಟ್ ಆಗಿ ಇದ್ದಾರೆ. ಸೊ ಇಲ್ಲಿ ನಾನು ಬಳಸ್ತಾ ಇರೋದು ಆಸ್ ಅಂಡ್ ಆಸ್. ಓಕೆ, ಸಿಮಿಲರ್ಲಿ ರಾಹುಲ್ is as dumb as you. ಓಕೆ, ಸೊ ರಾಹುಲ್ ಅಂತ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ನಿನ್ನಷ್ಟೇ ಪೆದ್ದ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಆಸ್ ಅಂಡ್ ಆಸ್, ಐ ಆಮ್ ಯೂಸಿಂಗ್ ಆಸ್ ಅಂಡ್ ಆಸ್. ಶಿ ಇಸ್ ಸೋ ಸ್ಮಾರ್ಟ್, ನಾಟ್ ಸೋ ಸ್ಮಾರ್ಟ್ ಆಸ್ ರಿಯಾ. ಅಂದ್ರೆ ಅವರು ರಿಯಾ ಅಷ್ಟು ಏನು ಸ್ಮಾರ್ಟ್ ಅಂದ್ರೆ ಇಂಟೆಲಿಜೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏನ್ ಅಬ್ಸರ್ವ್ ಮಾಡಬಹುದು ಅಂದ್ರೆ, ಸಿ, ಡಮ್ ಅನ್ನೋದು ಅಂದ್ರೆ ಪೆದ್ದ, ದಟ್ ಇಸ್ ನಾಟ್ ಅ ಪಾಸಿಟಿವ್ ಸೆನ್ಸ್, ರೈಟ್? ಇಟ್ ಇಸ್ ಅ ನೆಗೆಟಿವ್ ಸೆನ್ಸ್. ಬಟ್ ಸ್ಮಾರ್ಟ್ ಅನ್ನೋದು ಇಟ್ ಇಸ್ ಅ ಪಾಸಿಟಿವ್ ಸೆನ್ಸ್, ಕರೆಕ್ಟ್? ಸಿಮಿಲರ್ಲಿ not so smart, ಈ ಒಂದು ಮೂರನೇ ಎಕ್ಸಾಂಪಲ್, not so smart is also talking in a negative sense, correct? So we will use so and as combination. so ಮತ್ತೆ as combination ನಾವು ಯಾವಾಗ ಬಳಸ್ತೀವಿ ಅಂತಂದ್ರೆ, ಯಾವ್ದೋ ಒಂದು ಸೆಂಟೆನ್ಸ್ ನೆಗೆಟಿವ್ ಆಗಿ ಹೇಳ್ತಿರುವಾಗ ಆವಾಗ ಅಷ್ಟೇ ನಾನು so and as ಬಳಸ್ತೀನಿ. whereas as and as ಈ ಕಾಂಬಿನೇಷನ್ ನಾನು ಎರಡು ಪಾಸಿಟಿವ್ ಸೆಂಟೆನ್ಸ್ ಮತ್ತೆ ನೆಗೆಟಿವ್ ಸೆಂಟೆನ್ಸ್ ಎರಡು ತೋರಿಸುವಾಗ ಬಳಸ್ತೀನಿ. ಫಾರ್ ಎಕ್ಸಾಂಪಲ್, he is as smart as my friend. ಯಾರೋ ಒಬ್ಬ ನನ್ನ ಫ್ರೆಂಡ್ ಅಷ್ಟೇ ಬುದ್ಧಿವಂತನಾಗಿದ್ದಾನೆ, ಅದು ಪಾಸಿಟಿವ್ ಸೆಂಟೆನ್ಸ್.
ಅಲ್ಲಿ ರಾಹುಲ್ ಇಸ್ ಆಸ್ ಡಮ್ ಆಸ್ ಯು ಅಂದ್ರೆ ರಾಹುಲ್ ನಿನ್ನಷ್ಟೇ ಪೆದ್ದ. ಸೊ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡರಲ್ಲೂ ಹೇಳ್ತೀವಿ, ಆದ್ರೆ ಸೋ ಅಂಡ್ ಆಸ್ ಮಾತ್ರ ಯಾವಾಗ್ಲೂ ನೆಗೆಟಿವ್ ಜೊತೆಗೆ ಪೇರ್ ಅಪ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ರಾಹುಲ್ ಇಸ್ ಸೋ ಡಮ್ ಆಸ್ ಯು ಅಂದ್ರೆ ರಾಹುಲ್ ನಿನ್ನಷ್ಟೇ ಪೆದ್ದ. ಓಕೆ. ಸೆಕೆಂಡ್, ಶಿ ಇಸ್ ನಾಟ್ ಸೋ ಸ್ಮಾರ್ಟ್ ಆಸ್ ರಿಯಾ ಅಂದ್ರೆ ಅವಳು ರಿಯಾ ಅಷ್ಟು ಬುದ್ಧಿವಂತೆ ಅಲ್ಲ. ಸೊ ನೆಗೆಟಿವ್ ಅಂತ ಬಂದಾಗ ಮಾತ್ರ ನಾನು ಸೋ ಅಂಡ್ ಆಸ್ ಬಳಸ್ತೀನಿ. ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ಬಳಸುವಾಗ ನಾನು ಆಸ್ ಅಂಡ್ ಆಸ್ ಕಾಂಬಿನೇಷನ್ ಬಳಸ್ತೀನಿ. ನೆಕ್ಸ್ಟ್, ಸಮ್ ಅಂಡ್ ಎನಿ. ಸೊ ಸಮ್ ಅಂಡ್ ಎನಿ, ಕ್ಯಾನ್ ಯು ಗಿವ್ ಮಿ ಸಮ್ ಮಿಲ್ಕ್, did you buy any milk? ಸೊ ಇವೆರಡರಲ್ಲಿ ವ್ಯತ್ಯಾಸ ಏನು? ಕ್ಯಾನ್ ಯು ಗಿವ್ ಮಿ ಸಮ್ ಮಿಲ್ಕ್ ಅಂತಂದ್ರೆ ನಾನು ಯಾರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಲ್ಲ, ನೀವ್ ನನಗೆ ಸ್ವಲ್ಪ ಹಾಲು ಕೊಡ್ತೀರಾ ಅಂತ. ಸೊ ನಾನು ಸಮ್ ಅನ್ನೋದು ಯಾವುದೋ ಒಂದು ರಿಕ್ವೆಸ್ಟ್ ಮಾಡುವಾಗ ಯೂಶಲಿ ಬಳಸ್ತೀನಿ. ಮತ್ತೆ ಇಂಟರೋಗೇಟಿವ್ ಸೆನ್ಸ್ ಇದ್ದಾಗ ಕೂಡ ನಾನು ಸಮ್ ಬಳಸಬಹುದು. ವೆರಾಸ್ ಎನಿ ಅನ್ನೋದು ನಾನು ಯಾವಾಗ್ಲೂ ನೆಗೆಟಿವ್ ಸೆನ್ಸ್, ಓಕೆ, ನೆಗೆಟಿವ್ ಸೆನ್ಸ್ ಅಲ್ಲಿ ಬಳಸ್ತೀನಿ. ಓಕೆ, ಏನಾದ್ರೂ ಇದೆಯಾ ಅಥವಾ ಏನು ಇಲ್ವೇ ಇಲ್ಲ ಅಂತ ತೋರಿಸುವಾಗ ನಾನು ಎನಿ ಅಂತ ಬಳಸ್ತೀನಿ. ಸೊ ಡಿಡ್ ಯು ಬೈ ಎನಿ ಮಿಲ್ಕ್ ಅಂದ್ರೆ ನಿನ್ ಹಾಲಾದ್ರೂ ತಂದ ಅಂತ ಕೇಳೋ ರೀತಿನಲ್ಲಿ ಇದು ಹೇಳುತ್ತೆ ನಮ್ಗೆ. ಡಿಡ್ ಯು ಬೈ ಎನಿ ಮಿಲ್ಕ್? ಸೊ ಫಸ್ಟ್ಲಿ ಐ ಕ್ಯಾನ್ ಯೂಸ್ ಎನಿ ಯಾವಾಗ ನಾನು ನೆಗೆಟಿವ್ ಸೆನ್ಸ್ ತೋರಿಸ್ತೀನೋ ಅಥವಾ ಇಂಟರೋಗೇಟಿವ್ ಅಂದ್ರೆ ಯಾರನ್ನಾದ್ರೂ ಪ್ರಶ್ನಿಸುವಾಗ ನಾನು ಎನಿ ಅಂತ ಬಳಸ್ತೀನಿ. ಅಗೇನ್ ನೋಟೆಡ್, ಇದು ನಾನು ಅಡ್ಜೆಕ್ಟಿವ್ ಪ್ಲೇಸ್ ಅಲ್ಲಿ ಇದ್ದಾಗ ಮಾತ್ರ ಇದಕ್ಕೆ ಈ ಕ್ರೈಟೀರಿಯಾಸ್ ಇಂಪ್ಲಿಮೆಂಟ್ ಆಗುತ್ತೆ. ಅಂಡ್ ವೆನ್ ಎವರ್ ಯು ಯೂಸಿಂಗ್ ಕ್ಯಾನ್ ಆರ್ ಸಮ್, ಯು ನೀಡ್ ನಾಟ್ ಟು ಯೂಸ್ ಪ್ಲೀಸ್, ಯಾಕಂದ್ರೆ ಅದು ಆಲ್ರೆಡಿ ರಿಕ್ವೆಸ್ಟ್ ಗೆ ಅಂತ ಬಳಸುವಂತ ಪದಗಳು. ಸೊ ನೀವು ಮತ್ತೆ ಪ್ಲೀಸ್ ಅಂತ ಕೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ದಟ್ ಬಿಕಮ್ಸ್ ರಿಡಂಡೆಂಟ್. ಸೊ ಕ್ಯಾನ್ ಯು ಗಿವ್ ಮಿ ಸಮ್ ಮಿಲ್ಕ್ ಆರ್ ಕ್ಯಾನ್ ಯು ಗಿವ್ ಸಮ್ ಮಿಲ್ಕ್? ಓಕೆ, it is used with positive sense when it is a request. So some ಅನ್ನೋದು ನಾನು ಯಾವಾಗ ಬಳಸ್ತೀನಿ? ಯಾವಾಗೋ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಅಥವಾ ಯಾವ್ದಾದ್ರೂ ರಿಕ್ವೆಸ್ಟ್ ಇದ್ದಾಗ ನಾನು ಸಮ್ ಅಂತ ಅಡ್ಜೆಕ್ಟಿವ್ಸ್ ಅಲ್ಲಿ ಬಳಸ್ತೀನಿ. ಸಿಮಿಲರ್ಲಿ ಎನಿ ಅನ್ನೋದು ಯಾವಾಗ ಬಳಸ್ತೀನಿ? ಯಾವ್ದಾದ್ರೂ ನೆಗೆಟಿವ್ ಸೆಂಟೆನ್ಸ್ ಅಥವಾ ಪ್ರಶ್ನೆ ಮಾಡುವಂತದ್ದು ಇಂಟರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಬಳಸ್ತೀನಿ. ಓಕೆ, ಸೊ ನೌ there are 3 other examples here. ಇದಕ್ಕೆ ಏನಿರಬಹುದು? ಮೈ ಬುಕ್ ಇಸ್ 3 times cheaper or cheap than yours ಅಂದ್ರೆ ನನ್ನ ಬುಕ್ ಏನಿದೆ ನಿನ್ ಪುಸ್ತಕಕ್ಕಿಂತ ಬೆಲೆ ಕಡಿಮೆಯದ್ದು ಅಂತ ನಾನು ತೋರಿಸ್ತಾ ಇದ್ದೀನಿ. ಎಷ್ಟು ಸತಿ ಬೆಲೆ ಕಡಿಮೆ? 3ರಷ್ಟು ಬೆಲೆ ಕಡಿಮೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್, ಯೋರ್ ಇನ್ಕಮ್ ಇಸ್ ಮೆನಿ ಟೈಮ್ಸ್ ಹೈ ಆರ್ ಹೈಯರ್ ದ್ಯಾನ್ ತುಷಾರ್ಸ್ ಅಂದ್ರೆ ನಿನ್ನ ಇನ್ಕಮ್ ಏನಿದೆ ತುಷಾರ್ಗಿಂತ ತುಂಬಾ ಬಹಳ ಲೇಯರ್ಸ್ ಅಥವಾ ತುಂಬಾ ಜಾಸ್ತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ದಿಸ್ ಬುಕ್ ಈಸ್ 5 rupees cheaper or cheap than yours. ಸೊ ಇದರಲ್ಲಿ ನಾನು ಯಾವ್ದಂತ ಚೂಸ್ ಮಾಡಬೇಕು? ಕ್ಯಾನ್ ಯು ಟೆಲ್ ಮಿ? ಎನಿ ಗೆಸಸ್? ಓಕೆ, ಸೊ ಇದರಲ್ಲಿ ಮೈ ಬುಕ್ ಇಸ್ 3 times cheaper ಅಲ್ಲ, ಚೀಪ್. ಓಕೆ, ಯೋರ್ ಇನ್ಕಮ್ ಇಸ್ ಮೆನಿ ಟೈಮ್ಸ್ ಹೈಯರ್ ಅಲ್ಲ, ಹೈ. ಸಿಮಿಲರ್ಲಿ ದಿಸ್ ಬುಕ್ ಇಸ್ 5 rupees cheaper ಅಲ್ಲ, ಚೀಪ್. ಸೊ ಇವಾಗ ನೀವು ಕೇಳ್ಬೋದು, ಹಿಂದಿನ ವಿಡಿಯೋನಲ್ಲಿ ನಾನು ಯಾವಾಗ ಎರಡು ವಸ್ತುಗಳನ್ನ ಕಂಪೇರ್ ಮಾಡ್ತೀನೋ ಆವಾಗ ನಾನು ಕಂಪ್ಯಾರಿಟಿವ್ ಡಿಗ್ರಿ ಬಳಸ್ತೀನಿ, ಬಟ್ ಇಲ್ಲಿ ನಾನು ಪಾಸಿಟಿವ್ ಡಿಗ್ರಿ ಬಳಸ್ತಾ ಇದ್ದೀನಿ. ವೈ ಇಸ್ ದಟ್ ಸೊ? ಇಲ್ಲಿ ಅಗೇನ್ ದಟ್ ಇಸ್ ಅ ಕಂಪ್ಯಾರಿಸನ್ ಆಫ್ 2 things, ಕರೆಕ್ಟ್? ಯಾಕೆ ಅಂದ್ರೆ ದರ್ ಇಸ್ ಅ ರೂಲ್. ನಾವು ಯಾವಾಗ ಟೈಮ್ ನ ಬಳಸ್ತೀವೋ, ಓಕೆ, ವೆನ್ ಎವರ್ ವಿ ಆರ್ ಯೂಸಿಂಗ್ ಎನಿಥಿಂಗ್, ಟೈಮ್, ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ 3 times ಅಂತ ನಾನು ಬಳಸ್ತಾ ಇದ್ದೀನ, 3 times, ಮೆನಿ ಟೈಮ್ಸ್, ಓಕೆ, 5 rupees ಅನ್ನೋದು ಟೈಮ್ ಸೆನ್ಸ್ ಅಲ್ಲಿ ಇಲ್ಲ, ಬಟ್ ಯಾವುದು ಕ್ಯಾಲ್ಕುಲೇಟಿವ್ ಸೆನ್ಸ್ ಅಲ್ಲಿ ಇದೆ. ಸೊ ಈ ತರ ಇದ್ದಾಗ ವಿ ಆಲ್ವೇಸ್ ಯೂಸ್ ಪಾಸಿಟಿವ್ ಡಿಗ್ರಿ ಇನ್ ದಿ ಕಂಪ್ಯಾರಿಸನ್ ಮಾಡುವಾಗ ನಾನು ಬಳಸುವಂತ ಡಿಗ್ರಿ ಯಾವ್ದಾಗಿರ್ಬೇಕು? ಪಾಸಿಟಿವ್ ಅಡ್ಜೆಕ್ಟಿವ್ ಆಗಿರ್ಬೇಕು. ಕ್ಲಿಯರ್? ಸೊ ದಟ್ ಇಸ್ ವೈ ಮೈ ಬುಕ್ ಇಸ್ 3 times cheap than yours. It is not cheaper. Your income is many times high than Tushar's, not higher. This book is 5 rupees cheap than yours, not cheaper. Clear? Next, ಇವಾಗ ಇಲ್ಲಿ ಒಂದಷ್ಟು ಅಡ್ಜೆಕ್ಟಿವ್ಸ್ ಬರ್ದಿದ್ದೀನಿ, ಕರೆಕ್ಟ್? ಯಾವ ತರ ಅಡ್ಜೆಕ್ಟಿವ್ಸ್ ಇವು ನೋಡಿ? ಇದು ಸ್ವಲ್ಪ ಫೆಮಿಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ಲ. ಫರ್ದರ್, ಫಾದರ್, ಎಲ್ಡರ್, ಓಲ್ಡರ್, ಲೇಟರ್, ಲ್ಯಾಟರ್, ಲಾಸ್ಟ್, ಲೇಟೆಸ್ಟ್. ಸೊ ಕೆಲವೊಂದ್ಸತಿ ನಾವು ಮಾತಾಡುವಾಗ ಈ ಪದಗಳನ್ನ ಇಂಟರ್ಚೇಂಜ್ ಕೂಡ ಮಾಡಿ ಮಾತಾಡ್ತೀವಿ. ಕೆಲವೊಂದ್ಸತಿ ಈ ಪದಗಳಲ್ಲಿ ಕನ್ಫ್ಯೂಸ್ ಕೂಡ ಆಗ್ಬಿಡ್ತೀವಿ ಎಕ್ಸಾಮಿನೇಷನ್ ಅಲ್ಲೆಲ್ಲ ಕೇಳಿದಾಗ. ಸೊ ಇದರ ಮಧ್ಯೆ ಇರೋ ವ್ಯತ್ಯಾಸ ಏನು ಅಂತ ನಾವಿವತ್ತು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಒನ್ ನೋಡೋಣ. ಡೂ ಯು ಹ್ಯಾವ್ ಎನಿ ಫರ್ದರ್ ಡಿಸ್ಕಷನ್? ಡೆಲ್ಲಿ ಇಸ್ ಫರ್ದರ್ ಟು ಗೋವಾ ದ್ಯಾನ್ ಕೋಲ್ಕತಾ. ಓಕೆ, ಸೊ ವಾಟ್ ಇಸ್ ಇಟ್? ಫರ್ದರ್ ಮತ್ತೆ ಫಾರ್ದರ್ ಮಧ್ಯೆ ಡಿಫರೆನ್ಸ್ ಏನು? ಫರ್ದರ್ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ ಅಂದ್ರೆ ಇಫ್ ಐ ವಾಂಟ್ ಟು ಡೂ ಎನಿ ಅಡಿಷನ್.
ಎಕ್ಸಾಂಪಲ್ ಯಾವುದೋ ಒಂದು ಡಿಸ್ಕಷನ್ ಆಲ್ರೆಡಿ ಆಗ್ತಾ ಇದೆ, ಸೊ ಆ ಡಿಸ್ಕಷನ್ಗೆ ಇನ್ನು ಏನಾದ್ರೂ ಆಡ್ ಮಾಡ್ಬೇಕಾ ಅನ್ನೋ ರೀತಿನಲ್ಲಿ ನಾನು ಫರ್ದರ್ ಅಂತ ಬಳಸ್ತೀನಿ. ವೆರಾಸ್ ಫಾರ್ದರ್ ಅನ್ನೋದು ನಾನು ಡಿಸ್ಟೆನ್ಸ್ ತೋರಿಸೋದಕ್ಕೆ ಬಳಸ್ತೀನಿ. ಓಕೆ, ಸೊ ಡೆಲ್ಲಿ ಅನ್ನೋದು ಕೋಲ್ಕತ್ತಾಗಿಂತ ಗೋವಾಗೆ ದೂರ ಅಲ್ಲ. ಕೋಲ್ಕತ್ತಾಗೆ ಡೆಲ್ಲಿ ಸ್ವಲ್ಪ ಹತ್ರ ಆಗುತ್ತೆ, ಆದ್ರೆ ಗೋವಾಗೆ ತುಂಬಾ ದೂರ ಆಗುತ್ತೆ. ಸೊ ಡೆಲ್ಲಿ ಇಸ್ ಫಾರ್ದರ್ ಟು ಗೋವಾ ದ್ಯಾನ್ ಕೋಲ್ಕತ್ತಾ. ವೆರಸ್ ಡೂ ಯು ಹ್ಯಾವ್ ಎನಿ ಫರ್ದರ್ ಡಿಸ್ಕಷನ್ ಅಂದ್ರೆ ಇನ್ನೂ ಏನಾದ್ರೂ ಮಾತಾಡೋದಿದೆಯಾ ಅನ್ನೋ ರೀತಿ. ಸೊ ಫರ್ದರ್ ಅನ್ನೋದು ಏನಾದ್ರೂ ಅಡಿಷನ್ ಮಾಡ್ಬೇಕಾದ್ರೆ, ಫಾರ್ದರ್ ಅನ್ನೋದು ಡಿಸ್ಟೆನ್ಸ್ ತೋರಿಸ್ಬೇಕಾದ್ರೆ ನಾನು ಬಳಸ್ತೀನಿ. ಸಿಮಿಲರ್ಲಿ ಎಲ್ಡರ್ ಮತ್ತೆ ಓಲ್ಡರ್ ಮಧ್ಯ ವ್ಯತ್ಯಾಸ ಏನು? ಎರಡು ನಾವು ಬಳಸೋದು ಯಾರು ನಮ್ಗಿಂತ ದೊಡ್ಡೋರಿದ್ದಾರೆ ವಯಸ್ಸಲ್ಲಿ ಅಂತ ತೋರಿಸೋದಕ್ಕೆ. ಸೊ ಎಲ್ಡರ್ ಮತ್ತೆ ಓಲ್ಡರ್ ಮಧ್ಯ ಡಿಫರೆನ್ಸ್ ಏನು? ಎಲ್ಡರ್ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ ಅಂದ್ರೆ ಬ್ಲಡ್ ರಿಲೇಷನ್. ಎಲ್ಡರ್ ಅನ್ನೋದು ನಾನು ಬಳಸೋದು ಬರೀ ಬ್ಲಡ್ ರಿಲೇಷನ್ ಅಲ್ಲಿ, ವೆರಾಸ್ ಓಲ್ಡರ್ ಅನ್ನೋದು ನಾನು ಇನ್ ಜನರಲ್ ಆಗಿ ಬಳಸ್ತೀನಿ. ಇನ್ ಜನರಲ್ ಅಲ್ಲಿ ಬಳಸ್ತೀನಿ. ಫಾರ್ ಎಕ್ಸಾಂಪಲ್ ನನ್ನ ಸ್ಕೂಲ್ ಸೀನಿಯರ್ ಯಾರೋ ಇದ್ದಾರೆ, ಅವರು ನನ್ಗಿಂತ ದೊಡ್ಡವರಾಗಿರ್ಬೋದು. ದಟ್ ಗೈ ಇಸ್ ಓಲ್ಡರ್ ಟು ಮೀ ಬಿಕಾಸ್ ಐ ಆಮ್ ನಾಟ್ ರಿಲೇಟೆಡ್ ಟು ಹಿಮ್ ಇನ್ ಎನಿ ವೇ. ನನಗೆ ಬ್ಲಡ್ ರಿಲೇಷನ್ ಇಲ್ಲ, ಆ ವ್ಯಕ್ತಿ ಜೊತೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಇನ್ ಜನರಲ್ ಹಿ ಇಸ್ ಮೈ ಸ್ಕೂಲ್ ಸೀನಿಯರ್ ಅಷ್ಟೇ. ಸೊ ಆ ತರ ಇದ್ದಾಗ ಐ ಆಲ್ವೇಸ್ ಯೂಸ್ ಓಲ್ಡರ್. ವೆರಾಸ್ ನನ್ನ ಸ್ವಂತ ಅಣ್ಣನ ಬಗ್ಗೆ ನಾನು ಮಾತಾಡುವಾಗ ಅವ್ರು ನನ್ಗಿಂತ ದೊಡ್ಡವರಾಗಿರ್ತಾರೆ, ಅದನ್ನ ನಾನು ತೋರಿಸುವಾಗ ಐ ಯೂಸ್ ಎಲ್ಡರ್. ಮೈ ಬ್ರದರ್ ಇಸ್ ಎಲ್ಡರ್ ಟು ಮೀ, ವೆರಾಸ್ ಮೈ ಸೀನಿಯರ್ ಇಸ್ ಓಲ್ಡರ್ ದ್ಯಾನ್ ಮೀ ಅಂತ ನಾನು ಬಳಸ್ತೀನಿ. ಸೊ ಎಲ್ಡರ್ ಜೊತೆ ನಾನು ಯಾವಾಗ್ಲೂ ಟು ಬಳಸ್ತೀನಿ, ಯಾಕಂದ್ರೆ ನಿನ್ನೆ ಮಾಡಿದಂತ ವಿಡಿಯೋನಲ್ಲಿ ನೀವು ನೋಡಬಹುದು ಅಥವಾ ಹಿಂದಿನ ವಿಡಿಯೋನಲ್ಲಿ ನೀವು ನೋಡಬಹುದು ಎಲ್ಡರ್ ಕೆಲವೊಂದು ಎಕ್ಸೆಪ್ಷನಲ್ ವರ್ಡ್ಸ್ ಅಲ್ಲಿ ಎಲ್ಡರ್ ಕೂಡ ಇತ್ತು. ಸೊ ಈ ವರ್ಡ್ ಜೊತೆ ನಾನು ದ್ಯಾನ್ ಬಳಸೋದಿಲ್ಲ, ಐ ಮಸ್ಟ್ ಆಲ್ವೇಸ್ ಯೂಸ್ ಟು. ವೆರಾಸ್ ಓಲ್ಡರ್ ಜೊತೆ ಐ ಯೂಸ್ ದ್ಯಾನ್. ಓಕೆ, ಸೊ ರಿಯಾ ಇಸ್ ಎಲ್ಡರ್ ಟು ಹರ್ ಸಿಸ್ಟರ್, ರಿಯಾ ಇಸ್ ಓಲ್ಡರ್ ದ್ಯಾನ್ ರಾಮ್. ಸೊ ಇವೆರಡರಲ್ಲಿ ಡಿಫರೆನ್ಸ್ ಏನು ಅಂದ್ರೆ ರಿಯಾ ಇಸ್ ಎಲ್ಡರ್ ಟು ಹರ್ ಸಿಸ್ಟರ್ ಅಂದ್ರೆ ರಿಯಾ ಮತ್ತೆ ಅವ್ರ ತಂಗಿಯ ಬ್ಲಡ್ ರಿಲೇಷನ್ ತೋರಿಸ್ತಿದ್ದಾರೆ. ವೆರಾಸ್ ರಿಯಾ ಮತ್ತೆ ರಾಮ್ ಮಧ್ಯೆ ಯಾವುದೇ ರೀತಿಯಾದಂತ ಬ್ಲಡ್ ರಿಲೇಷನ್ ಇಲ್ಲ. ದೇ ಆರ್ ಇನ್ ಜನರಲಿ ಟಾಕಿಂಗ್. ಓಕೆ, ಸೊ ದಟ್ ಇಸ್ ದ ಡಿಫರೆನ್ಸ್. ನೆಕ್ಸ್ಟ್ ಲೇಟರ್ ಮತ್ತೆ ಲ್ಯಾಟರ್. I will solve this sum later ಅಂದ್ರೆ ನಂತರ, after some time. ಆಫ್ಟರ್ ಸಮ್ ಟೈಮ್ ಅಂತ ಹೇಳೋದಕ್ಕೆ ನಾನು ಲೇಟರ್ ಅಂತ ಹೇಳ್ತೀನಿ. ವಾಟ್ ಇಸ್ ಲ್ಯಾಟರ್? ಸೊ ಇಲ್ಲಿ ನೋಡಿ, ನೀವು ಎಕ್ಸಾಂಪಲ್ ಅಲ್ಲಿ ತಿಳ್ಕೊಳ್ಬಹುದು. ದೇರ್ ಆರ್ ಟೂ ರೋಸ್ ಇನ್ ದ ಬಸ್. ಸೊ ನಾವು ಅನ್ಕೊಳ್ಳೋಣ, ಫಸ್ಟ್ ಆಫ್ ಆಲ್ ಮೇ ಬಿ ಲೆಟ್ ಮಿ ಟೇಕ್ ದಿಸ್ ಇಸ್ ಒನ್ ಅಂಡ್ ದಿಸ್ ಇಸ್ ದಿ ಅದರ್ ಒನ್. ಓಕೆ, ಇದು ಎರಡು ರೋ ಅಂತ ಅನ್ಕೊಳ್ಳೋಣ. ಸೊ ಇದರಲ್ಲಿ ಇದು ಮೊದಲನೇದಾದ್ರೆ ಇದು ಎರಡನೇದು. ಓಕೆ, ಸೊ ಲ್ಯಾಟರ್ ಅನ್ನೋದು ಎರಡನೇದಕ್ಕೆ ನಾನು ಬಳಸ್ತೀನಿ. ಓಕೆ, ಮೊದಲನೇದಕ್ಕೆ ನಾನು ಬಳಸುವಂತ ವರ್ಡ್ ಫಾರ್ಮರ್ ಆಗಿರುತ್ತೆ. ಓಕೆ, ಲ್ಯಾಟರ್ ಅನ್ನೋದು ಎರಡನೇದಕ್ಕೆ ಬಳಸುವಂತ ಪದ. ಸೊ ಲ್ಯಾಟರ್ ಅಂದ್ರೆ ಯಾವುದು ಕೊನೆಯಲ್ಲಿ ಇರುತ್ತೋ ಅಂದ್ರೆ ಕೊನೆ. ಸೊ ನಾನು ಸಪೋಸ್ ಇಲ್ಲಿದ್ರೆ ದಿಸ್ ಇಸ್ ಲ್ಯಾಟರ್ ಅಂಡ್ ದಿಸ್ ಇಸ್ ಮೈ ಫಾರ್ಮರ್. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೇರ್ ಆರ್ ಟೂ ರೋಸ್ ಇನ್ ದ ಬಸ್, ಐ ವುಡ್ ಸಿಟ್ ಆನ್ ದ ಲ್ಯಾಟರ್ ಅಂದ್ರೆ ಕೊನೆ ರೋ ನಲ್ಲಿ ನಾನು ಕುತ್ಕೊಳ್ತೀನಿ ಅಂತ ಇದರ ಅರ್ಥ. ಓಕೆ, ನೆಕ್ಸ್ಟ್ this is the last thing I did in my day. This is the latest news. Last andre again, last andre konena, konedu end alli ಏನು, I can tell it as end. Okay, so this is the last thing I did in my day ಅಂದ್ರೆ ನಾನು ದಿನಪೂರ್ತಿ ದಿನದಲ್ಲಿ ಕೊನೆದಾಗ ಮಾಡಿರುವಂತ ಕೆಲಸ ಯಾವುದು ಮಾಡಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ. Whereas latest ಅಂದ್ರೆ something new. Latest ಅಂದ್ರೆ something new. Okay, so this is the major difference between these things. ಈ ವರ್ಡ್ಸ್ ಗಳು ನಮಗೆ ಅಡ್ಜೆಕ್ಟಿವ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲ, ಪ್ರೆಪೋಸಿಷನ್ ಅಲ್ಲೂ ಇದು ನಾವು ಬಳಸ್ತೀವಿ. ಸೊ ಇನ್ನೊಂದಷ್ಟು ವರ್ಡ್ಸ್ ಗಳನ್ನ ನಾವು ಪ್ರೆಪೋಸಿಷನ್ ಮತ್ತೆ ಕಂಜಂಕ್ಷನ್ಸ್ ಅಲ್ಲಿ ಕಲ್ತ್ಕೊಳ್ಳೋಣ. ಸೊ ಫಾರ್ ನಾವು ಅಡ್ಜೆಕ್ಟಿವ್ಸ್ ಅಲ್ಲಿ ಈ ಮೇಜರ್ ಡಿಫರೆನ್ಸ್ ನಾವು ಕಲಿಬೇಕು. ಸೊ ಫರ್ದರ್, ಫಾರ್ದರ್, ಫರ್ದರ್ ಅಂದ್ರೆ ಅಡಿಷನ್ ಟು, ಫಾರ್ದರ್ ಅಂದ್ರೆ ಡಿಸ್ಟೆನ್ಸ್. ಎಲ್ಡರ್, ಓಲ್ಡರ್ ಗೆ ಯಾವಾಗ ಬಳಸ್ತೀವಿ? ಎಲ್ಡರ್ ಅನ್ನೋದು ಬ್ಲಡ್ ರಿಲೇಷನ್, ಓಲ್ಡರ್ ಅನ್ನೋದು ಜನರಲ್ ಸೆನ್ಸ್. ಲೇಟರ್, ಲ್ಯಾಟರ್, ಲೇಟರ್ ಅಂದ್ರೆ ನಂತರ, ಆಫ್ಟರ್ ಸಮ್ ಟೈಮ್. ವೆರಸ್ ಲ್ಯಾಟರ್ ಅಂದ್ರೆ ದ ಸೆಕೆಂಡ್ ರೋ, ನಾಟ್ ದ ಫಸ್ಟ್ ಒನ್, ದ ಸೆಕೆಂಡ್ ಒನ್. ಓಕೆ, ಸೊ ಲಾಸ್ಟ್ ಮತ್ತೆ ಲೇಟೆಸ್ಟ್ ಅಂದ್ರೆ ಲಾಸ್ಟ್ ಅಂದ್ರೆ ಕೊನೆ, ದ ಎಂಡ್, ವೆರಸ್ ಲೇಟೆಸ್ಟ್ ಅಂದ್ರೆ ಸಮಥಿಂಗ್ ನ್ಯೂ. ಸೊ ದಿಸ್ ಇಸ್ ದಿ ಮೇಜರ್ ಡಿಫರೆನ್ಸ್. ಓಕೆ, ನೆಕ್ಸ್ಟ್. ಸೊ ಇದು ಕೂಡ ನಮಗೆ ಎಕ್ಸಾಮಿನೇಷನ್ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಲಿಟಲ್, ಅ ಲಿಟಲ್, ದ ಲಿಟಲ್. ಸಿಮಿಲರ್ಲಿ ಫ್ಯೂ, ಅ ಫ್ಯೂ, ದ ಫ್ಯೂ. ಇವುಗಳು ಸಿ ಲಿಟಲ್ ಇಸ್ ಈಕ್ವಲ್ ಟು ಫ್ಯೂ. ಓಕೆ, ಸೊ ಲಿಟಲ್ ಮತ್ತೆ ಫ್ಯೂ ಗೆ ಅರ್ಥ ಒಂದೇ ಇರುತ್ತೆ. ಅ ಲಿಟಲ್
ಲಿಟಲ್ ಆ ಫ್ಯೂಗೂ ಅರ್ಥ ಒಂದೇ ಇರುತ್ತೆ, ದ ಲಿಟಲ್ ದ ಫ್ಯೂಗೆ ಕೂಡ ಅರ್ಥ ಒಂದೇ ಇರುತ್ತೆ. ಅರ್ಥ ಏನು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಇವಾಗ ನಾನು ಸೆಂಟೆನ್ಸ್ ಓದಿದ್ರೆ ದೇರ್ ಇಸ್ ಲಿಟಲ್ ಶುಗರ್ ಐ ಕಾಂಟ್ ಮೇಕ್ ಟೀ ಅಂದ್ರೆ ಸಕ್ಕರೆ ಇದೆ ಆದ್ರೆ ಟೀ ಮಾಡೋಷ್ಟು ಸಕ್ಕರೆ ಇಲ್ಲ. ಸೊ ಯೂಶಲಿ ಲಿಟಲ್ ಅಥವಾ ಫ್ಯೂ ಅನ್ನೋದು ನಾನು ನೆಗೆಟಿವ್ ತೋರಿಸುವಾಗ ಹೇಳ್ತೀನಿ. ಇನ್ ಆರ್ಡರ್ ಟು ಶೋ ನೆಗೆಟಿವ್ ಸೆನ್ಸ್ ಆವಾಗ ನಾನು ಲಿಟಲ್ ಅಥವಾ ಫ್ಯೂ ಅಂತ ಬಳಸ್ತೀನಿ. ಓಕೆ, ಸೊ ಅಂದ್ರೆ ಏನು, ಇದೆ ಆದ್ರೆ ಆಗೋ ಅಷ್ಟು ಇಲ್ಲ, ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ನಥಿಂಗ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ದೇರ್ ಇಸ್ ಅ ಲಿಟಲ್ ಶುಗರ್ ಐ ಕ್ಯಾನ್ ಮೇಕ್ 1 ಕಪ್ ಆಫ್ ಟೀ ಅಂದ್ರೆ 1 ಕಪ್ ಟೀ ಮಾಡೋ ಅಷ್ಟು ಸಕ್ಕರೆ ಇದೆ. ಸೊ ಅದಕ್ಕೆ ನಾನು ಅಂದ್ರೆ ಸಕ್ಕರೆ ಇದೆ, ಸೊ ಅದಕ್ಕೆ ನಾನು ಅ ಲಿಟಲ್ ಅಂತ ಬಳಸ್ತೀನಿ. ಓಕೆ, ಸೊ ಈ ಎಕ್ಸಾಂಪಲ್ ನೋಡಿದ್ರೆ ದೇರ್ ಆರ್ ಅ ಫ್ಯೂ ಸ್ಟೂಡೆಂಟ್ಸ್ ಐ ಕ್ಯಾನ್ ಕಂಡಕ್ಟ್ ಆನ್ ಆಕ್ಟಿವಿಟಿ. ಸೊ ಮೊದಲನೇ ಎಕ್ಸಾಂಪಲ್ ನೋಡಿದ್ರೆ ದೇರ್ ಆರ್ ಫ್ಯೂ ಸ್ಟೂಡೆಂಟ್ಸ್ ಐ ಕಾಂಟ್ ಕಂಡಕ್ಟ್ ದ ಕ್ಲಾಸ್. ಸೊ ಇವಾಗ ಒಂದು 50 ಜನ ಸ್ಟ್ರೆಂತ್ ಇದ್ರೆ ಒಬ್ರು ಇಬ್ರು ಕ್ಲಾಸ್ ಬಂದಿರ್ತಾರೆ, ಮಿಕ್ಕಿದವರನ್ನ ಮಾಸ್ ಬಂಕ್ ಮಾಡ್ಬಿಟ್ರೆ ನಾನು ಕ್ಲಾಸ್ ಕಂಡಕ್ಟ್ ಮಾಡಕ್ ಆಗಲ್ಲ. ಕರೆಕ್ಟ್? ಸೊ ಆ ತರ ಟೈಮ್ ಅಲ್ಲಿ ನಾನು ಏನ್ ಯೂಸ್ ಮಾಡ್ತೀನಿ, ಫ್ಯೂ ಸ್ಟೂಡೆಂಟ್ಸ್ ಅಂದ್ರೆ ದೇ ಆರ್ ಆಲ್ಮೋಸ್ಟ್ ಈಕ್ವಲ್ ಟು 0 ಅಂತ ಅರ್ಥ. ಬಟ್ ದೇರ್ ಆರ್ ಅ ಫ್ಯೂ ಸ್ಟೂಡೆಂಟ್ಸ್, 50 ಸ್ಟೂಡೆಂಟ್ಸ್ ಅಲ್ಲಿ ಮೇ ಬಿ 15 ಸ್ಟೂಡೆಂಟ್ಸ್ ಬಂದಿರಬಹುದು, 15 ಅಥವಾ 20 ಸ್ಟೂಡೆಂಟ್ಸ್ ಬಂದಿರಬಹುದು. ಬಟ್ ಅಷ್ಟು ಜನ ಬಂದಿದ್ರು ನಾನು ಕ್ಲಾಸ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಮೆಜಾರಿಟಿ ಆಬ್ಸೆಂಟ್ ಇದ್ದಾರೆ. ಸೊ ಆ ತರ ಟೈಮ್ ಅಲ್ಲಿ ನಾನು ಕ್ಲಾಸ್ ಮಾಡದೇ ಇದ್ರು ಅಟ್ ಲೀಸ್ಟ್ ಐ ಕ್ಯಾನ್ ಎಂಗೇಜ್ ದ ಸ್ಟೂಡೆಂಟ್ಸ್ ಥ್ರೂ ಎನಿ ಆಕ್ಟಿವಿಟಿ. ಸೊ ಅಂದ್ರೆ ಸಫಿಶಿಯಂಟ್ ಇಲ್ಲ ಆದ್ರೂ ಇಟ್ ಇಸ್ ಓಕೆ, ಬೆಟರ್ ದನ್ ನೆಗೆಟಿವ್. ಓಕೆ, ಸೊ ಇದನ್ನ ನಾನು ಅ ಫ್ಯೂ ಅಂತ ಬಳಸ್ತೀನಿ. ಅಥವಾ ಅ ಲಿಟಲ್ ಅನ್ನೋದು ಪೂರ್ತಿ ಇಲ್ಲ ಆದ್ರೆ 1 ಕಪ್ ಮಾಡೋಷ್ಟು ಸಕ್ಕರೆ ಇದೆ ಅಂತ ಅರ್ಥ. The little and the few. So the little sugar I had, I made tea out of it. ಅಂದ್ರೆ ಇಲ್ಲಿ 1 ಕಪ್ 2 ಕಪ್ ಟೀ ಅಂತ ಅಲ್ಲ. ಸೊ ಮೇ ಬಿ ಸಕ್ಕರೆ ಕಡಿಮೆ ಇದೆ, 1 ಡಬ್ಬ ಸಕ್ಕರೆನಲ್ಲಿ ಎಲ್ಲೋ ಕೊನೆಯಲ್ಲಿ ಒಂದಿಷ್ಟು ಸಕ್ಕರೆ ಇರ್ಬೋದು. ಓಕೆ, ಸೊ ಅದು ಬರೀ 1 ಕಪ್ಗಲ್ಲ, ಒಂದು 5-6 ಜನಕ್ಕೆ ಆಗೋ ಅಷ್ಟು ಸಕ್ಕರೆ ಇರ್ಬೋದು, ಸ್ವಲ್ಪ ಸಫಿಶಿಯಂಟ್ ಆಗಿ ಸಕ್ಕರೆ ಇರ್ಬೋದು. ಅವಾಗ ನಾನು ದ ಲಿಟಲ್ ಅಂತ ಉಪಯೋಗಿಸ್ತೀನಿ. ಓಕೆ, ಸೊ ಮನೆಗೆ ಬಂದಿರೋ ಗೆಸ್ಟ್ ಗಳಿದ್ರು ಆವಾಗ ಶುಗರ್ ಇತ್ತು, ಸಕ್ಕರೆ ಸ್ವಲ್ಪನೇ ಇದ್ದಿದ್ದು ಆದ್ರೆ ಅವ್ರು ಎಲ್ಲರಿಗೂ ಆಗೋಷ್ಟು ಸಕ್ಕರೆ ಇತ್ತು. ಸೊ ಅದಕ್ಕೆ ನಾನು ದ ಲಿಟಲ್ ಅಂತ ಹೇಳ್ತೀನಿ. So the few students attended the conducted class. ಅಂದ್ರೆ ಸೊ ಇಲ್ಲಿ ನಾವು 20 ಎಕ್ಸಾಂಪಲ್ ನೋಡಿದ್ವಿ. ಸೊ ಒಂದು 30 ಮೆಂಬರ್ಸ್ ಸಪೋಸ್ ಬಂದ್ಬಿಟ್ರು ಅಂತ ಅನ್ಕೊಳ್ಳೋಣ ಕ್ಲಾಸ್ಗೆ. ಸೊ 30 ಮೆಂಬರ್ಸ್ ಅಂದ್ರೆ 20 ಮೆಂಬರ್ಸ್ ಆಬ್ಸೆಂಟ್ ಇದ್ದಾರೆ ಔಟ್ ಆಫ್ 50 ಸ್ಟೂಡೆಂಟ್ಸ್. ಸೊ 30 ಮೆಂಬರ್ಸ್ ಅಂದ್ರೆ ಖಂಡಿತ ನಾನು ಕ್ಲಾಸ್ ಮಾಡಬಹುದು. ಸೊ ದ ಫ್ಯೂ ಸ್ಟೂಡೆಂಟ್ಸ್ ಅಂದ್ರೆ ಆ ಕೆಲವು ಜನ ಯಾರು ಬಂದಿದ್ರು ಅವರು ಕ್ಲಾಸ್ ಕಂಡಕ್ಟ್ ಮಾಡಿದ್ದನ್ನ ಅಟೆಂಡ್ ಮಾಡಿದ್ರು ಅಂತ ಅರ್ಥ. ಸೊ ದ ಫ್ಯೂ ದ ಲಿಟಲ್ ಅನ್ನೋದು ನಾವು ಪಾಸಿಟಿವ್ ಸೆನ್ಸ್ ಅಲ್ಲಿ ಉಪಯೋಗಿಸ್ತೀವಿ. ಅಂದ್ರೆ ಸ್ವಲ್ಪ ಇರುತ್ತೆ, ಪೂರ್ತಿ ಅಂತೂ ಇರಲ್ಲ, ಕಡಿಮೆ ಇದ್ರೂ ಸಫಿಶಿಯಂಟ್ ಆಗಿ ಇರುತ್ತೆ. ಅಂದ್ರೆ ಸ್ವಲ್ಪ ಉಳಿಯೋ ಅಷ್ಟು, ಕಡಿಮೆನಲ್ಲೇ ಇನ್ನೊಂದು ಸ್ವಲ್ಪ ಬಳಸಿದ ಮೇಲೆ ಸ್ವಲ್ಪ ಇನ್ನೊಂದು ಉಳಿಯೋ ಅಷ್ಟು ಇರುತ್ತೆ ಅಂತ ಅರ್ಥ. ಓಕೆ, ಸೊ ಇವಾಗ ಲಿಟಲ್ ಮತ್ತೆ ಫ್ಯೂ ಎರಡೂ ಅರ್ಥ ಒಂದೇ. ಸೊ ಲಿಟಲ್ ಮತ್ತೆ ಫ್ಯೂ ಇಸ್ ಈಕ್ವಲ್ ಟು ಈಚ್ ಅದರ್. A little, a few is equal to each other. The little, the few is equal to each other. ಮತ್ತೆ ಇವೆರಡನ್ನ ನಾನು ಎಲ್ಲಿ ಬಳಸೋದು? ಓಕೆ, ಎಲ್ಲಿ ಬಳಸೋದು ಅಂದ್ರೆ ಸಿ ಶುಗರ್ ಅನ್ನೋದು ಫೋಕಸ್ ಮಾಡಿ, ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಫೋಕಸ್ ಮಾಡಿ. ಶುಗರ್ ಅನ್ನೋದು ಅನ್ಕೌಂಟಬಲ್ ನೌನ್ಸ್. 1 ಕಪ್ ಶುಗರ್ ಅಲ್ಲಿ ಎಷ್ಟು ಶುಗರ್ ಇದೆ ಅಂತ ನಾನು ಎಣ್ಸಕ್ ಆಗಲ್ಲ. ಸೊ ಯೂಶಲಿ ಐ ಆಲ್ವೇಸ್ ಯೂಸ್ little with uncountable nouns. I always use little with uncountable nouns, whereas I use few with countable nouns. So this is the major difference where I use them. Okay, little ಮತ್ತೆ few ಅನ್ನೋದು ಒಂದೇ, a little a few ಅನ್ನೋದು ಒಂದೇ, the little the few ಅನ್ನೋದು ಒಂದೇ. ಆದ್ರೆ ನಾವು ಎಲ್ಲಿ ಬಳಸ್ತೀವಿ? uncountable nouns ಜೊತೆ ನಾನು little ಬಳಸ್ತೀನಿ, countable nouns ಜೊತೆ ನಾನು few ಅಂತ ಬಳಸ್ತೀನಿ. So this is the major difference. So ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಯಾವ್ದಾದ್ರೂ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. So going to the next one. Okay, so adjectives ಅಂತಂದ್ರೆ ನನಗೆ ಗೊತ್ತು ಯಾವುದೋ ಒಂದು ಕ್ವಾಲಿಟಿ, ಬೇಸಿಕಲಿ ಕ್ವಾಲಿಟಿ ಡಿಸ್ಕ್ರೈಬ್ ಮಾಡೋದು. ಯಾರ ಕ್ವಾಲಿಟಿ? ನೌನ್ಸ್ ಅಥವಾ ಪ್ರೊನೌನ್ಸ್. ಅದರ ಕ್ವಾಲಿಟಿ ಡಿಸ್ಕ್ರೈಬ್ ಮಾಡುವಂತ ಪದಗಳೇ ಅಡ್ಜೆಕ್ಟಿವ್ಸ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಐಶ್ವರ್ಯ ರಾಯ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಐಶ್ವರ್ಯ ರಾಯ್ ವಿ ನೋ ಶಿ ಇಸ್ ಬ್ಯೂಟಿಫುಲ್. ಅಷ್ಟೇ ಅಲ್ಲ, ಶಿ ಇಸ್ ಡಿಸಿಪ್ಲಿನ್ಡ್, ಶಿ ಇಸ್ ಆಲ್ಸೋ ಡಿಸಿಪ್ಲಿನ್ಡ್, ಶಿ ಇಸ್ ಟಾಲ್, ಓಕೆ, ಶಿ ಇಸ್ ಫೇರ್. ಎಷ್ಟೊಂದು ಕ್ವಾಲಿಟೀಸ್ ಇದೆ ಅಲ್ವಾ? ಈ ಎಲ್ಲ ಕ್ವಾಲಿಟೀಸ್ ನಾನು ಹೆಂಗೆ ಅರೇಂಜ್ ಮಾಡಬೇಕು? ಇದಕ್ಕೊಂದು ಪ್ರಾಪರ್ ಸೀಕ್ವೆನ್ಸ್ ಇದೆ. ಓಕೆ, ಸೊ ಏನು ಆ ಸೀಕ್ವೆನ್ಸ್ ಅಪ್ಪ ಅಂತಂದ್ರೆ, ಏನಪ್ಪ ಆ ಸೀಕ್ವೆನ್ಸ್ ಅಂತಂದ್ರೆ, ಫಸ್ಟ್ಲಿ ಐ ಮಸ್ಟ್ ಟಾಕ್ ಅಬೌಟ್ ಸೈಜ್. ಓಕೆ, ಸೈಜ್
followed by shape, shape followed by age, age followed by color, color followed by nationality, nationality followed by material noun, material noun followed by noun. So ಈ order ಅಲ್ಲೇ ನಾನು ಬಳಸುವಂತ adjectives ಇರಬೇಕು. For example 20-year-old. So ಇರುವುದು ಬೇಡ, ಫಸ್ಟ್ ಅಮೆರಿಕನ್ ನೀಗ್ರೋ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಯಾರೋ ಒಬ್ಬ ನೀಗ್ರೋ, ಕರೆಕ್ಟ್, ನೀಗ್ರೋ ಬಗ್ಗೆ ಮಾತಾಡ್ತಿದ್ದೀನಿ. So he belongs to which nationality? Nationality is American Negro. Okay, so next I'm talking about color. ಯಾವ ಕಲರ್ ಅಲ್ಲಿ ಇದ್ದಾರೆ ಅವರು? ಬ್ಲಾಕ್ ಕಲರ್ ಅಲ್ಲಿ ಇದ್ದಾರೆ. So what is his size? I'm talking about size. Size, he's big. He's big, black American Negro. I'm also adding age. So ಇದನ್ನ ನಾನು ಅರೇಂಜ್ ಮಾಡಬೇಕು ಅಂತಂದ್ರೆ ಏಜ್ ನಾನು ಎಲ್ಲಿ ತರಬೇಕು? I have to bring it after the shape. Okay, big 20-year-old black American Negro. So ಇದೇ ಆರ್ಡರ್ ಅಲ್ಲಿ ನಾನು ಬಳಸಬೇಕು. Okay, next a small Indian stadium. So stadium ಅನ್ನೋದು noun. So ಯಾವ noun ಇದು? ಈ noun ಯಾವ nationality ಇದು? ಇದು Indian nationality. Nationality is India. And what is the size? Size is small. Okay, next a large glass room. Okay, so what is room? Room is a noun. Now ಈ noun ನ ನಾನು ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಯಾವ ತರ ಇದೆ ಅದು? ಗ್ಲಾಸ್ ಅಲ್ಲಿ ಇದೆ ಆ ರೂಮ್. So it comes under material noun. Material noun glass ಹಾಕ್ತಾ ಇದ್ದೀನಿ. And what is the size? Size is large. So first comes size, then material noun, and then noun. Okay, so ಏನೇ ಇದ್ರೂ ನಾನು ಇದೇ ಆರ್ಡರ್ ಅಲ್ಲಿ ಹಾಕಬೇಕು. A big cheesy Italian pizza. So pizza is a noun again. ಈ ಪಿಜ್ಜಾ ಯಾವ ಕಂಟ್ರಿ ಇದು? ನ್ಯಾಷನಾಲಿಟಿ ತೋರಿಸ್ತಾ ಇದೆ ಇಟಾಲಿಯನ್. ಸೊ ಯಾವ ತರ ಇದು? ಐ ಕ್ಯಾನ್ ಟಾಕ್ ಅಬೌಟ್ ಚೀಸಿ. ಚೀಸಿ ಕಮ್ಸ್ ಅಂಡರ್ ವಿಚ್ ಟೈಪ್? ಓಕೆ, ಸೊ ಚೀಸಿ ಮೇ ಬಿ ಇಟ್ ಇಸ್ ಗಿವಿಂಗ್ ಸಮ್ ಟೇಸ್ಟ್ ಅಥವಾ ಡಿಲಿಷಿಯಸ್ ಆಗಿ ತೋರಿಸ್ತಾ ಇರೋದಕ್ಕೆ ನಾನು ಇಲ್ಲಿ ಚೀಸಿ ಯೂಸ್ ಮಾಡಬಹುದು. ಮತ್ತೆ ಬಿಗ್ ಅನ್ನೋದು ಸೈಜ್. ಓಕೆ, ಸೊ ಯು ಕ್ಯಾನ್ ಯೂಸ್ ದಿಸ್ ಅ ಬಿಗ್ ಚೀಸಿ ಇಟಾಲಿಯನ್ ಪಿಜ್ಜಾ. ಸೊ ದಿಸ್ ಇಸ್ ದಿ ಆರ್ಡರ್ ದಟ್ ಯು ಹ್ಯಾವ್ ಟು ಫಾಲೋ. ಒಂದು ತುಂಬಾ ಅಬ್ಜೆಕ್ಟಿವ್ಸ್ ಇದ್ದಾಗ ನಾನು ಒಂದು ಸೀಕ್ವೆನ್ಸ್ ಅಲ್ಲಿ ಹಾಕಬೇಕು ಅಂದ್ರೆ ದಿಸ್ ಇಸ್ ದ ಸೀಕ್ವೆನ್ಸ್ ದಟ್ ಐ ಮಸ್ಟ್ ಫಾಲೋ. ಸೊ ಇವತ್ತು ಮತ್ತೆ ಹಿಂದಿನ ಸೆಷನ್ ಅಲ್ಲಿ ನಾವೇನ್ ನೋಡಿದ್ವಿ ಅಬ್ಜೆಕ್ಟಿವ್ಸ್, ಅದ್ರ ಬೇಸ್ಡ್ ಮೇಲೆ ನಾನು ಕೆಲವು ಕ್ವೆಶ್ಚನ್ಸ್ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಈ ಕ್ವೆಶ್ಚನ್ಸ್ ನ ಖಂಡಿತ ಟ್ರೈ ಮಾಡಿ. ಸೊ ಯು ಕ್ಯಾನ್ ಆಲ್ಸೋ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದ ಕ್ವೆಶ್ಚನ್ಸ್. ಈ ಕ್ವೆಶ್ಚನ್ಸ್ ನ ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಆನ್ಸರ್ಸ್ ಬಂದ್ರೆ ಡಿಸ್ಕಸ್ ಮಾಡೋಣ ಮುಂದಿನ ಸೆಷನ್ ಅಲ್ಲಿ. ಬಂದಿಲ್ಲ ಅಂದ್ರೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಯಾವ್ದು ಆನ್ಸರ್ ಬಂದಿಲ್ಲ, ಅದನ್ನ ಮತ್ತೆ ನಾವು ಮುಂದಿನ ಸೆಷನ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ದಟ್ಸ್ ಆಲ್ ಇನ್ ಟುಡೇಸ್. ಇದರಲ್ಲಿ ನಾವು ಅಬ್ಜೆಕ್ಟಿವ್ಸ್ ಅಲ್ಲಿ ಬರುವಂತ ಮೇಜರ್ ರೂಲ್ಸ್ ಎಕ್ಸಾಮ್ ನಲ್ಲಿ ಕೇಳೋದನ್ನ ನಾವು ಕವರ್ ಮಾಡಿದೀವಿ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಯಾವ್ದೋ ಒಂದು ಅರ್ಥ ಆಗಿಲ್ಲ ಅಂದ್ರೆ ಖಂಡಿತ ನೀವು ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಬಹುದು. ನಾವು ಖಂಡಿತ ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ಸೊ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಈ ಶನಿವಾರ ವಿ ಹ್ಯಾವ್ ಅ ಫ್ರೀ ವೆಬಿನಾರ್ ಕಂಡಕ್ಟೆಡ್. ಓಕೆ, ಸೊ ಆ ವೆಬಿನಾರ್ ಅಲ್ಲಿ ನಿಮ್ಗೆ ಗವರ್ನಮೆಂಟ್ ಎಕ್ಸಾಮ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಅದು ಫುಲ್ ಫ್ರೀ ಆಗಿ, ನೀವು ಅದಕ್ಕೆ ಏನು ಕಟ್ಟೋ ಅಷ್ಟು ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಏನೇ ಡೌಟ್ಸ್ ಇರ್ಬೋದು, ನೀವು 21 ಇಯರ್ಸ್ ಇಂದ 30 ಇಯರ್ಸ್ ವರೆಗೂ ಇರೋರಾಗಿರ್ಬೋದು, ಅದಕ್ಕೂ ಮೇಲ್ಪಟ್ಟವರಾಗಿರ್ಬೋದು. ಸೊ ನೀವು ಎಕ್ಸಾಮ್ಸ್ ಬರೀತಿರ್ಬೋದು. ಸೊ ನಿಮ್ಗೆ ಎಲ್ಲಾ ಕ್ವೆರೀಸಿಗೂ ಅಲ್ಲಿ ಆನ್ಸರ್ ಸಿಗುತ್ತೆ. ನಿಮ್ಗೆ ಈ ವೆಬಿನಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. So that's all in today's video. Thank you all and all the best for your examination.